ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಟ್ರೆಂಡಿಂಗಲ್ಲಿರುವಂಥ ಕಾರ್ ವೀಡಿಯೋಸ್, ಕ್ಯಾಟ್ ಫನ್ನಿ ವೀಡಿಯೋಸ್ ಹಾಗೆ ಮರ್ಚ್ ವೀಡಿಯೋಸ್ನ ಯಾವ ರೀತಿ ನಾವು ಸಿಂಪ್ಲಿಯಾಗಿ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಈಗ ನೋಡ್ತಿದ್ದೀರಲ್ಲ, ಈ ವಿಡಿಯೋಸ್ ನಾನು ಜಸ್ಟ್ 5 ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ರೀತಿ ವೀಡಿಯೋಸ್ಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಕಾಪಿರೈಟ್ ಕೂಡ ಬರೋಲ್ಲ. ಹಾಗೆ ನಮ್ಮ ವಿಡಿಯೋ ಅಂತೂ ವೈರಲ್ ಆಗೋದು ಪಕ್ಕಾ ಅಂತಲೇ ಹೇಳ್ತೀನಿ. ಈಗ ನಾನು ನಿಮ್ಗೆ ತೋರಿಸ್ಕೊಡುವಂಥ ವೇ ಅಂತೂ ತುಂಬ ಈಸಿ ವೇ. ನೋ ಪೇಸ್, ನೋ ವಾಯ್ಸ್. ಯಾರಾದರೂ ಈ ರೀತಿ ವೀಡಿಯೋಸ್ ಮಾಡಬೇಕು ಅಂದರೆ ಇದು ನಿಮಗೋಸ್ಕರನೇ. ನಾವು ಈ ದಿನಕ್ಕೆ ಇಲ್ಲ ಅಂದರೂ 5 to 6 ವೀಡಿಯೋಸ್ಗಳನ್ನ ಆದರೂ ರೆಡಿ ಮಾಡ್ಕೋಬೋದು. ನೋಡೋಣ. ಫಸ್ಟ್ ನಾನಿಲ್ಲಿ ನನ್ನ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡಿದ್ದೀನಿ. ಆ ನಂತರ ಎಲ್ಲರ ಮೊಬೈಲಲ್ಲಂತೂ ಪ್ಲೇಸ್ಟೋರ್ ಅಪ್ಲಿಕೇಶನ್ ಇದ್ದೇ ಇರುತ್ತೆ. ಪ್ಲೇಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಆ ನಂತರ ಸರ್ಚಲ್ಲಿ ಹೋಗಿಬಿಟ್ಟು ಪಿಂಟ್ರೆಸ್ಟ್ ಅಂತ ಸರ್ಚ್ ಮಾಡಿ. ಈಗ ಸೆಕೆಂಡ್ ಆ್ಯಪಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಲ್ಲ, ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ಜಸ್ಟ್ ಓಪನ್ ಮಾಡ್ಕೊಳ್ತಿದ್ದೀನಿ. ನೀವು ಗೂಗಲಿಂದ ಸೈನ್ ಇನ್ ಆಗಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ಆ ನಂತರ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಜಸ್ಟ್ ಈಗ ಕಾರ್ ವೀಡಿಯೋಸ್, ಕ್ಯಾಟ್ ಫನ್ನಿ ವೀಡಿಯೋಸ್, ಮರ್ಜ್ ವೀಡಿಯೋಸ್ ಯಾವ ರೀತಿ ಇದೆಯೋ ಆ ರೀತಿ ಅದನ್ನ ಸರ್ಚ್ ಮಾಡ್ಕೊಳ್ಳಿ. ನೋಡಿ, ನಾನು ನಿಮಗೆ ಶೋ ಮಾಡ್ತಿದ್ದೀನಿ. ನಾನೀಗ ಕ್ಯಾಟ್ ಫನ್ನಿ ವೀಡಿಯೋಸ್ ಅಂತ ನಾನು ಸರ್ಚ್ ಮಾಡ್ತಿದ್ದೀನಿ. ಇವಾಗ ಸರ್ಚ್ ಮಾಡಿದ ನಂತರ ಇಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಗುತ್ತೋ ಆ ವಿಡಿಯೋನ ಓಪನ್ ಮಾಡ್ಕೊಳ್ಳಿ. ಈಗ ನನಗೆ ಸೆಕೆಂಡ್ ವಿಡಿಯೋ ಇಷ್ಟ ಆಯಿತು, ಅದನ್ನ ಶೋ ಮಾಡ್ತಿದ್ದೀನಿ. ಈ ಆ್ಯಪ್ನಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳಿವೆ. ಬೆಸ್ಟ್ ಆಪ್ಷನ್ ಅಂದರೆ ಕ್ಯಾಟ್ ಫನ್ನಿ ವೀಡಿಯೋಸು. ಈಗ ತುಂಬ ಟ್ರೆಂಡಿಂಗಲ್ಲಿ ಓಡ್ತಿರೋದಂದರೆ ಕ್ಯಾಟ್ ಫನ್ನಿ ವೀಡಿಯೋಸ್ಗಳೇ ಜಾಸ್ತಿ ಓಡ್ತಿರೋದು. ಅದಕ್ಕೋಸ್ಕರ ನಾನು ಇದನ್ನು ಸರ್ಚ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಿದ್ದೀರಲ್ಲ, ಈ ವಿಡಿಯೋ ಎಷ್ಟು ಫನ್ನಿಯಾಗಿದೆ ಅಂತ. ಈ ರೀತಿ ವೀಡಿಯೋಸ್ ಅಂತೂ ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ನೋಡ್ತಿದ್ದಾರೆ ಈಗ. ಅದಕ್ಕೋಸ್ಕರ ಈ ವಿಡಿಯೋಸ್ ನಾನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಓಪನ್ ಮಾಡ್ಕೊಂಡಿದ್ದೀನಿ. ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ವಿಡಿಯೋನ. ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿರೋದು ಇದೇ ವಿಡಿಯೋ. ಈಗ ಈ ವಿಡಿಯೋಸ್ನ ಯಾವ ರೀತಿ ನಾವು ಸಿಂಪ್ಲಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದಂತ ನೋಡೋಣ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ವಿಡಿಯೋದು ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಆ ನಂತರ ನಮ್ಮ ಫೋನಲ್ಲಿ ಇರುವಂತಹ ಗೂಗಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಬಿಟ್ಟು ಅಲ್ಲಿ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡರ್ ಅಂತ ಸರ್ಚ್ ಮಾಡಿ ಫಸ್ಟ್ ಕಾಣ್ತಿರೋವಂಥ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ಆ ನಂತರ ನಾವು ಕಾಪಿ ಮಾಡ್ಕೊಂಡಿರೋವಂಥ ಲಿಂಕ್ನ ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ಬೆಸ್ಟ್ ಆಪ್ಷನ್ ಅಂದರೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡರ್ ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲೂ ಕೂಡ ನಾವು ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೋದು. ನನಗೆ ಬೆಸ್ಟ್ ಅನಿಸಿದಂದರೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅದರಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬೋದು ಬೆಸ್ಟ್ ವೇ ಅನಿಸುತ್ತೆ. ಆ ನಂತರ ನಮಗೆ ಇಲ್ಲಿ 5 ಸೆಕೆಂಡ್ಸ್ದು ಆ್ಯಡು ಶೋ ಆಗ್ತಿದೆ. ಇದನ್ನು ನಾವು ಸ್ಕಿಪ್ ಮಾಡ್ಕೋಬೇಕು. ಇದು ಸ್ಕಿಪ್ ಆದ ನಂತರ ನಮಗೆ ಇಲ್ಲಿ ನಾವು ಯಾವ ವಿಡಿಯೋದು ಲಿಂಕ್ ನಾವು ಕಾಪಿ ಮಾಡ್ಕೊಂಡಿದ್ವು ಆ ವಿಡಿಯೋಲಿ ಶೋ ಆಗ್ತಿದೆ. ಆ ನಂತರ ಕೆಳಗೆ ಕಾಣ್ತಿರೋವಂಥ ಡೌನ್ಲೋಡ್ ಬಟನ್ ನಾವು ಕ್ಲಿಕ್ ಮಾಡಿದ ನಂತರ ಇದು 100% ಆಗಿ ಡೌನ್ಲೋಡ್ ಆಗುತ್ತೆ. ಆಮೇಲೆ ಇದು ನಮ್ಮ ಗ್ಯಾಲರಿಯಲ್ಲಿ ಶೋ ಆಗುತ್ತೆ. ಈಗ ನೋಡಿ, ಈಗ 50-60% ತುಂಬ ಸ್ಪೀಡಲ್ಲಿ ಡೌನ್ಲೋಡ್ ಆಗುತ್ತೆ. ಈಗ 100% ಆದ ನಂತರ ಇದು ನಮ್ಮ ಗ್ಯಾಲರಿಯಲ್ಲಿ ಬಂದಿರುತ್ತೆ. ಆ ನಂತರ ಸಿಂಪಲ್ಲಾಗಿ ಹೋಗ್ಬಿಟ್ಟು ನಾವು ನಮ್ಮ ಯೂಟ್ಯೂಬಲ್ಲಿ ಇದನ್ನು ಪೋಸ್ಟ್ ಮಾಡ್ಕೋಬೋದು. ಅದು ಹ್ಯಾಶ್ಟ್ಯಾಗ್ ಫನ್ನಿ ಕ್ಯಾಟ್ ವೀಡಿಯೋಸು, ಫನ್ನಿ ವೀಡಿಯೋಸು, ಕಾಮಿಡಿ ವೀಡಿಯೋಸು ಅಂತ ಹೇಳಿಬಿಟ್ಟು ನಾವು ಇದನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಪೋಸ್ಟ್ ಮಾಡ್ಕೋಬೋದು. ಪೋಸ್ಟ್ ಮಾಡೋದರಿಂದ ತುಂಬ ಟ್ರೆಂಡಿಂಗಲ್ಲಿ ಓಡ್ತಿರೋ ಈ ವಿಡಿಯೋಸು ತುಂಬ ವೈರಲ್ ಆಗುತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ಸು ಕೂಡ ಬರ್ತಾರೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲು ಬೇಗ ಮಾನಿಟೈಸ್ ಆಗುತ್ತೆ. ಯಾರಿಗೆ ಯಾವ ರೀತಿ ಕಂಟೆಂಟ್ನ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೋದು ಅಂತ ಗೊತ್ತಾಗ್ತಿಲ್ಲೋ ಅವ್ರಿಗೆ ಇದು ಬೆಸ್ಟ್ ವೇ ಅಂತಲೇ ಹೇಳ್ತೀನಿ. ಹಾಗೆ ನೋ ಪೇಸ್, ನೋ ವಾಯ್ಸ್ ವೀಡಿಯೋಸ್ಗಳಿಗೂ ಇದು ಬೆಸ್ಟ್ ವೇ. ಹಾಗೆ ಹೌಸ್ ವೈಫ್ಗಳಿಗೂ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಫಾರ್ ಮೋರ್ ಇನ್ಫಾರ್ಮೇಟಿವ್ ವೀಡಿಯೋಸ್.